ಹಿರಿಯ ಚಿಂತಕ ಪ್ರೊಫೆಸರ್ KS ಭಗವಾನ್ ಮತ್ತೆ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿದ್ದಾರೆ. ಹಿಂದೂಗಳ ಪವಿತ್ರ ಗ್ರಂಥ ಭಗವದ್ಗೀತೆಗೆ ಬೆಂಕಿ ಹಚ್ಚಬೇಕು ಅಂತ ಹೇಳಿಕೆ ನೀಡಿದ್ದ ಸಾಹಿತಿ ಪ್ರೊಫೆಸರ್ ಭಗವಾನ್ ಇದೀಗ ಮತ್ತೊಂದು ಹೇಳಿಕೆ ನೀಡಿ ವಿವಾದಕ್ಕೆ ಕಾರಣರಾಗಿದ್ದಾರೆ. ದಾವಣಗೆರೆ ನಗರದ ಪುಸ್ತಕ ಬಿಡುಗಡೆ ಸಮಾರಂಭವೊಂದರಲ್ಲಿ ಮಾತನಾಡಿ ವಾಲ್ಮೀಕಿ ರಾಮಾಯಣದ ಬಗ್ಗೆ ಪ್ರಸ್ತಾಪಿಸಿ ಶ್ರೀರಾಮ ದೇವರಾಗಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. 14 ವರ್ಷಗಳ ವನವಾಸದ ನಂತರ ರಾಜ್ಯಕ್ಕೆ ಮರಳಿದ ಶ್ರೀರಾಮ ಭರತ ರಾಜ್ಯವಾಳುವಾಗ ಅವನು ಮೋಜು ಮಸ್ತಿಯಲ್ಲಿ ತೊಡಗಿದ್ದ. ಶ್ರೀರಾಮನಿಗೆ ಸೀತೆ ಒಬ್ಬಳೆ ಹೆಂಡತಿ ಅಲ್ಲ, ಆತ ಏಕಪತ್ನಿ ವ್ರತಸ್ಥನೂ ಅಲ್ಲ. ವಿರಾಮಾವಧಿಯಲ್ಲಿ ಆತನು ಮಾನಿನಿಯರ ಜೊತೆ ಮದ್ಯ ಸೇವಿಸುತ್ತಾ ಕಾಲ ಕಳೀತಾ ಇದ್ದ ಅಂತ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ. ಶ್ರೀರಾಮ ಏಕಪತ್ನಿ ವ್ರತಸ್ಥಾನದಲ್ಲಿ ಆಧಾರ ಇದೆ. ಅದಕ್ಕೆ ನಮ್ಮ ಪುರೋಹಿತರು ರಾಜ ಅನ್ನೋ ಬಹುವಲ್ಲಭ ಅಂದ್ಬಿಟ್ಟು ರಾಜನಿಗೆ ಅನೇಕ ಜನ ಹೆಂಗಸಿರುವಂತ ಏನೇನು ಅನುಕೂಲ ಇದೆ ಆ ರೀತಿ ಎಲ್ಲ ಮಂತ್ರಿಗಳು ಕಟ್ಬಿಟ್ಟಿದ್ದಾರೆ. ಆ ಮಂತ್ರಿಗಳು ಕಟ್ಟಿದಾಗೆಲ್ಲ ಪುರೋಹಿತರಿಗೆ ರಾಜಗಳು ಬೇಕಾದಷ್ಟು ದುಡ್ಡು ಕಾಸು ಹಣ ಇತ್ಯಾದಿಗಳು ಕೊಟ್ಟಿದ್ದಾರೆ. ಶ್ರೀರಾಮ ಏಕಪತ್ನಿ ವ್ರತಸ್ಥಾನದಲ್ಲಿ ಆಧಾರ ಇದೆ. ಅದಕ್ಕೆ ನಮ್ಮ ಪುರೋಹಿತರು ರಾಜ ಅನ್ನೋ ಬಹುವಲ್ಲಭ ಅಂದ್ಬಿಟ್ಟು ರಾಜನಿಗೆ ಅನೇಕ ಜನ ಹೆಂಗಸಿರುವಂತ ಏನೇನು ಅನುಕೂಲ ಇದೆ ಆ ರೀತಿ ಎಲ್ಲ ಮಂತ್ರಿಗಳು ಕಟ್ಬಿಟ್ಟಿದ್ದಾರೆ. ಆ ಮಂತ್ರಿಗಳು ಕಟ್ಟಿದಾಗೆಲ್ಲ ಪುರೋಹಿತರಿಗೆ ರಾಜಗಳು ಬೇಕಾದಷ್ಟು ದುಡ್ಡು ಕಾಸು ಹಣ ಇತ್ಯಾದಿಗಳು ಕೊಟ್ಟಿದ್ದಾರೆ. ಶ್ರೀರಾಮ ಏಕಪತ್ನಿ ವ್ರತಸ್ಥಾನದಲ್ಲಿ ಆಧಾರ ಇದೆ. ಅದಕ್ಕೆ ನಮ್ಮ ಪುರೋಹಿತರು ರಾಜ ಅನ್ನೋ ಬಹುವಲ್ಲಭ ಅಂದ್ಬಿಟ್ಟು ರಾಜನಿಗೆ ಅನೇಕ ಜನ ಹೆಂಗಸಿರುವಂತ ಏನೇನು ಅನುಕೂಲ ಇದೆ ಆ ರೀತಿ ಎಲ್ಲ ಮಂತ್ರಿಗಳು ಕಟ್ಬಿಟ್ಟಿದ್ದಾರೆ. ಆ ಮಂತ್ರಿಗಳು ಕಟ್ಟಿದಾಗೆಲ್ಲ ಪುರೋಹಿತರಿಗೆ ರಾಜಗಳು ಬೇಕಾದಷ್ಟು ದುಡ್ಡು ಕಾಸು ಹಣ ಇತ್ಯಾದಿಗಳು ಕೊಟ್ಟಿದ್ದಾರೆ. ಶ್ರೀರಾಮ ಏಕಪತ್ನಿ ವ್ರತಸ್ಥಾನದಲ್ಲಿ ಆಧಾರ ಇದೆ. ಅದಕ್ಕೆ ನಮ್ಮ ಪುರೋಹಿತರು ರಾಜ ಅನ್ನೋ ಬಹುವಲ್ಲಭ ಅಂದ್ಬಿಟ್ಟು ರಾಜನಿಗೆ ಅನೇಕ ಜನ ಹೆಂಗಸಿರುವಂತ ಏನೇನು ಅನುಕೂಲ ಇದೆ ಆ ರೀತಿ ಎಲ್ಲ ಮಂತ್ರಿಗಳು ಕಟ್ಬಿಟ್ಟಿದ್ದಾರೆ. ಆ ಮಂತ್ರಿಗಳು ಕಟ್ಟಿದಾಗೆಲ್ಲ ಪುರೋಹಿತರಿಗೆ ರಾಜಗಳು ಬೇಕಾದಷ್ಟು ದುಡ್ಡು ಕಾಸು ಹಣ ಇತ್ಯಾದಿಗಳು ಕೊಟ್ಟಿದ್ದಾರೆ. ಇಲ್ಲಿ ಈ ಕಾವ್ಯದಲ್ಲಿ ರಾಮ ರಾಜ್ಯಭಾರ ಆಳ್ತಾ ಇದ್ದಾನೆ. 14 ವರ್ಷ ವನವಾಸದಲ್ಲಿದ್ದ. ವನವಾಸವನ್ನು ಮುಗಿಸ್ಕೊಂಡು ಈಗ ಬಂದಿದ್ದಾನೆ ಊರಿಗೆ. ಬಂದ ಮೇಲೆ ಏನ್ ಮಾಡ್ತಾ ಇದ್ದಾನೆ? ಅವನೇನು ರಾಜ್ಯಭಾರ ಮಾಡ್ತಾ ಇಲ್ಲ. ಮತ್ತೆ ಯಾರು ರಾಜ್ಯಭಾರ ಮಾಡ್ತಾ ಇರೋದು? ಅವನ ಹೆಸರಿನಲ್ಲಿ ಅವನ ತಮ್ಮ ಭರತ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಮತ್ತೆ ರಾಮ ಏನ್ ಮಾಡ್ತಾ ಇದ್ದಾನೆ? ರಾಮ ಬೆಳಗಿನ ಹೊತ್ತು ಪುರೋಹಿತರ ಜೊತೆ ಸೇರಿಕೊಂಡು ಎಂತೆಂಥದೋ ಕೆಲಸಕ್ಕೆ ಬಂದಾಗ ಪುರಾಣ ಪುಣ್ಯ ಕಥೆಗಳಿಗೆ ಕಾಲ ಕಳೀತಾ ಇದ್ದಾನೆ. ಆಮೇಲೆ ಮಧ್ಯಾಹ್ನ ಏನ್ ಮಾಡ್ತಾನೆ? ಎಲ್ಲ ಮುಗಿದ ಮೇಲೆ ಅವನು ಸೀತೆಯ ಜೊತೆ ಸೇರಿಕೊಂಡು ಸೀತಮಾದಾಯ ಬಹುಭ್ಯಂ ಮಧುಮೈರೇಯಕಂ ಅಂತ ಮೈರೇಯಕಂಬ ಹೆಂಡವನ್ನ ಸೀತೆಗೂ ಕುಡಿಸಿ ತಾನೂ ಕುಡಿಸಿ ಸೂಳೆಯರ ಜೊತೆ ಅವನು ಕಾಲ ಕಳೀತಿದ್ದ ಅಂತ ಮಾತು ವಾಲ್ಮೀಕಿ ರಾಮಾಯಣದಲ್ಲಿ ನಂದಲ. ಇಲ್ಲಿ ಈ ಕಾವ್ಯದಲ್ಲಿ ರಾಮ ರಾಜ್ಯಭಾರ ಆಳ್ತಾ ಇದ್ದಾನೆ. 14 ವರ್ಷ ವನವಾಸದಲ್ಲಿದ್ದ. ವನವಾಸವನ್ನು ಮುಗಿಸ್ಕೊಂಡು ಈಗ ಬಂದಿದ್ದಾನೆ ಊರಿಗೆ. ಬಂದ ಮೇಲೆ ಏನ್ ಮಾಡ್ತಾ ಇದ್ದಾನೆ? ಅವನೇನು ರಾಜ್ಯಭಾರ ಮಾಡ್ತಾ ಇಲ್ಲ. ಮತ್ತೆ ಯಾರು ರಾಜ್ಯಭಾರ ಮಾಡ್ತಾ ಇರೋದು? ಅವನ ಹೆಸರಿನಲ್ಲಿ ಅವನ ತಮ್ಮ ಭರತ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಮತ್ತೆ ರಾಮ ಏನ್ ಮಾಡ್ತಾ ಇದ್ದಾನೆ? ರಾಮ ಬೆಳಗಿನ ಹೊತ್ತು ಪುರೋಹಿತರ ಜೊತೆ ಸೇರಿಕೊಂಡು ಎಂತೆಂಥದೋ ಕೆಲಸಕ್ಕೆ ಬಂದಾಗ ಪುರಾಣ ಪುಣ್ಯ ಕಥೆಗಳಿಗೆ ಕಾಲ ಕಳೀತಾ ಇದ್ದಾನೆ. ಆಮೇಲೆ ಮಧ್ಯಾಹ್ನ ಏನ್ ಮಾಡ್ತಾನೆ? ಎಲ್ಲ ಮುಗಿದ ಮೇಲೆ ಅವನು ಸೀತೆಯ ಜೊತೆ ಸೇರಿಕೊಂಡು ಸೀತಮಾದಾಯ ಬಹುಭ್ಯಂ ಮಧುಮೈರೇಯಕಂ ಅಂತ ಮೈರೇಯಕಂಬ ಹೆಂಡವನ್ನ ಸೀತೆಗೂ ಕುಡಿಸಿ ತಾನೂ ಕುಡಿಸಿ ಸೂಳೆಯರ ಜೊತೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶ್ರೀರಾಮ ಸೇನೆಯ ಮುಖಂಡರಾದಂತಹ ಪ್ರಮೋದ್ ಮುತಾಲಿಕ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ, ಭಗವಾನ್ ಅವರು ಈ ಒಂದು ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ನಡೆದಂತಹ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ. ರಾಮ ಏಕಪತ್ನಿ ವ್ರತಸ್ಥ ಅಲ್ಲ, ಆತ ಮದ್ಯ ಸೇವಿಸ್ತಾ ಇದ್ದ, ಒಬ್ಬ ರಾಜನಾಗಿದ್ದರಿಂದ ಆತ ಈ ರೀತಿ ಎಲ್ಲ ಮಾಡ್ತಾ ಇದ್ದ ಅನ್ನುವಂಥದ್ದು. ನೋಡಿ, ಒಂದು ಭಗವಾನ್ ಅವ್ರ ಹೇಳಿಕೆಯನ್ನ ಖಂಡಿಸ್ತಾ ಇದೀನಿ, ವಿರೋಧಿಸ್ತಾ ಇದೀನಿ. ಮೋಸ್ಟ್ಲಿ ಭಗವಾನ್ ಅವರಿಗೆ ತಲೆ ಕೆಟ್ಟಿರಬಹುದು. ಅವ್ರಿಗೆ ಮೈಸೂರಿಂದ ಅಥವಾ ಅವ್ರನ್ನ ಕರೆಸಿ ಇಲ್ಲಿ ಧಾರವಾಡದ ಉತ್ತರ ಆಸ್ಪತ್ರೆಯಲ್ಲಿ ಸ್ವಲ್ಪ ರಿಪೇರಿ ಮಾಡಿಸ್ಬೇಕಾಗಿದೆ. ನಾನು ಹೇಳೋದು, ವಾಲ್ಮೀಕಿ ಋಷಿಗಳು
ಇಷ್ಟು ದೊಡ್ಡ ರಾಮಾಯಣವನ್ನ ಬರೆದು ಇಡೀ ಜಗತ್ತಿಗೆ ಒಂದು ಆದರ್ಶವಾದಂತಹ ಒಂದು ವ್ಯಕ್ತಿತ್ವವನ್ನ ಕೊಟ್ಟಂತಹ ವಾಲ್ಮೀಕಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ವಾಲ್ಮೀಕಿ ಇಡೀ ಜನಾಂಗಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ನಾನು ಹೇಳೋದು, ವಾಲ್ಮೀಕಿಗೆ ಏನು ಹುಚ್ಚಿಡ್ದಿದ್ಯಾ ಈ ರಾಮಾಯಣ ಬರೆಯಕ್ಕೆ ಮತ್ತು ಒಂದು ವ್ಯಕ್ತಿತ್ವವನ್ನ, ಶ್ರೇಷ್ಠವಾದಂತಹ ವ್ಯಕ್ತಿತ್ವವನ್ನು ಕೊಡಕ್ಕೆ? ಮತ್ತು ರಾಮನ ಬಗ್ಗೆ ಇರುವಂತಹ ಆದರ್ಶ, ಒಬ್ಬ ಆದರ್ಶ ವ್ಯಕ್ತಿ, ಒಬ್ಬ ಆದರ್ಶ ಪತಿ, ಆದರ್ಶ ಪ್ರಜೆ, ಆದರ್ಶ ರಾಜ, ಆದರ್ಶ ಸಹೋದರ, ಇದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ಇವತ್ತು ಆದರ್ಶವನ್ನ ಇವರು ವ್ಯಭಿಚಾರ ಅಂತ ಹೇಳುವಂತ, ಒಬ್ಬ ಕುಡುಕ ಅಂತ ಹೇಳುವಂತ, ಇವು ಯಾರ ಭಗವಾನ್ ಇವರು? ಇಂಥ 1000 ಭಗವಾನ ಬಂದ್ರು ಕೂಡ ರಾಮನ ಒಂದು 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 ಕ್ಷಣ ತೃಣ ಕೂಡ ಸಮಾನರಲ್ಲ ಇವರು. ರಾಮನ ಬಗ್ಗೆ ಇರುವಂತ ಇಲ್ಲಿರುವಂತ ದೇಶದ ಭಕ್ತಿಯನ್ನ ಇವರು ಅಳಸಕ್ ಸಾಧ್ಯನೇ ಇಲ್ಲ. ಗಾಂಧಿ ರಾಮರಾಜ್ಯ ಆಗ್ಬೇಕು ಅಂತ ಹೇಳಿದ್ರೆ ಯಾಕೆ ಹಾಗಾದ್ರೆ? ಗಾಂಧಿ ಹುಚ್ಚರ ಮುತಾಲಿಕ್ರೆ ಅವ್ರು ಹೇಳ್ತಾರೆ ಭಗವಾನ್ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ, ವಾಲ್ಮೀಕಿ ರಾಮಾಯಣದಲ್ಲೇ ಇದೆ ಉಲ್ಲೇಖ ಅಂತ. ಸುಳ್ಳು ಹೇಳ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಭಗವದ್ಗೀತೆ ಬಗ್ಗೆನೂ ಇದೇ ರೀತಿಯ ಹೇಳಿಕೆ ಕೊಟ್ಟಂತ ವ್ಯಕ್ತಿ ಇವರು. ಇವ್ರಿಗೇನ್ ತಲೆ ಕೆಟ್ಟಿದೆ ಅವ್ರಿಗೆ? ನೀವು ಹಾಗಾದ್ರೆ ಪ್ರೊಫೆಸರ್ ಭಗವಾನ್ ಅಂತನ್ನುವಂತವ್ರು, ಪ್ರೊಫೆಸರ್ ಇದ್ದಂತವ್ರು ಒಂದು ಪುಸ್ತಕದಲ್ಲಿ ಇರುವಂತಹ ಒಂದು ವಿಚಾರವನ್ನ ಒಳ್ಳೇದನ್ನ ಸಂದೇಶ ಕೊಟ್ಟು ಸಮಾಜದಲ್ಲಿ ಒಳ್ಳೆಯ ಮಾಡಬೇಕು, ಈ ರೀತಿ ಒಂದು ಕೆಟ್ಟ ಪ್ರಚಾರ ಮಾಡಬೇಕು ಅಂತನ್ನುವಂಥದ್ದು ಪ್ರೊಫೆಸರ್, ಅಯೋಗ್ಯ ಪ್ರೊಫೆಸರ್ ಇವರು. ಏನಿದೆ ಇವರಿಗೆ ಯೋಗ್ಯತೆ? ಆ ರೀತಿ ಏನು ಉಲ್ಲೇಖ ಇಲ್ಲ ಅಂತ ಅಂದ್ಮೇಲೆ ಯಾವ ಸೋರ್ಸ್ ಮುಖಾಂತರ ಹೇಳ್ತಾರೆ ಹಾಗಾದ್ರೆ ಇವರು? ಅಲ್ಲ, ಏನ್ ಆಧಾರ ಇದೆ ಇವಾಗ? ಹಾಗಾದ್ರೆ ಇಷ್ಟು 16,000 ವರ್ಷದಿಂದ ರಾಮಾಯಣ ಇವತ್ತು ನಡ್ಕೊಂಡು ಬಂದು ಇವತ್ತಿಗೂ ಜೀವಂತವಾಗಿದೆ ಅಲ್ಲ? ಇವತ್ತಿಗೂ ರಾಮನವಮಿ, ರಾಮನ ಬಗ್ಗೆ ಒಂದು ಆದರ್ಶವನ್ನ ಪರಿಪಾಲಿಸುವಂತ ಕೋಟಿ ಕೋಟಿ ಹಿಂದೂಗಳು ಇವತ್ತಿಗೂ ಪರಿಪಾಲಿಸ್ತಾ ಇದಾರಲ್ಲ. ಸೊ ವಾಲ್ಮೀಕಿ ಒಂದು ವಿಚಾರವನ್ನು ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ 16 ಒಳ್ಳೆ ಗುಣ ಇರುವಂತ ವ್ಯಕ್ತಿ ಯಾರಾದ್ರೂ ಇದಾರ ಅಂತ ಹೇಳಿ ನಾರದರಿಗೆ ಕೇಳಿದಾಗ ನಾರದ್ರು ಹೇಳ್ತಾರೆ, ಜಗತ್ತಿನಲ್ಲಿ ಆ ರೀತಿ ವ್ಯಕ್ತಿ ಸಿಗೋದು ಕಷ್ಟ, ಆದ್ರೂ ಕೂಡ ಒಬ್ಬ ರಾಮ ಅಂತನ್ನುವಂತ ವ್ಯಕ್ತಿ 16 ಒಂದು ಶ್ರೇಷ್ಠ ಗುಣವುಳ್ಳಂತ ವ್ಯಕ್ತಿ ಇದಾರೆ ಅಂತ ಹೇಳಿದಾಗ, ಆ 16 ಗುಣದ ಉಳ್ಳಂತ ವ್ಯಕ್ತಿಯ ರಾಮಾಯಣವನ್ನ, ವ್ಯಕ್ತಿತ್ವವನ್ನ ಬರೆದಂತ ಶ್ರೇಷ್ಠ ಋಷಿ ಸಮಾನದಂತ ವಾಲ್ಮೀಕಿಗೆ ಅವಮಾನ ಮಾಡ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಪ್ರಮೋದ್ ಮುತಾಲಿಕ್ ಅವರೇ, ತಾವು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ರಾಜ್ಯಪಾಲ ಆಳ್ತಾ ಇದ್ದಾರೆ, 14 ವರ್ಷ ವನವಾಸದಲ್ಲಿದ್ದ. ವನವಾಸವನ್ನು ಮುಗಿಸ್ಕೊಂಡು ಈಗ ಬಂದಿದ್ದಾರೆ. ಶ್ರೀರಾಮ ಏಕಪತ್ನಿ ವ್ರತ ಸ್ಥಾನದಲ್ಲಿ ಆಧಾರ ಇದೆ. ಅದಕ್ಕೆ ನಮ್ಮ ಪುರೋಹಿತರು ರಾಜ ಅನ್ನೋ ಬಹು ವಲ್ಲಭ ಅಂದ್ಬಿಟ್ಟು ರಾಜನಿಗೆ ಅನೇಕ ಜನ ಹೆಂಗಸಿರುವಂಥವ್ರು. ಏನೇನು ಅನುಕೂಲ ಇದೆ ಆ ರೀತಿ ಎಲ್ಲ ಮಂತ್ರಿಗಳು ಕಟ್ಬಿಟ್ಟಿದ್ದಾರೆ. ಆ ಮಂತ್ರಿಗಳು ಕಟ್ಟಿದಾಗೆಲ್ಲ ಪುರೋಹಿತರಿಗೆ ರಾಜಗಳು ಬೇಕಾದಷ್ಟು ದುಡ್ಡು, ಕಾಸು, ಹಣ, ಇತ್ಯಾದಿಗಳು ಕೊಟ್ಟಿದ್ದಾರೆ. ಶ್ರೀರಾಮ ಏಕಪತ್ನಿ ವ್ರತ ಸ್ಥಾನದಲ್ಲಿ ಆಧಾರ ಇದೆ. ಅದಕ್ಕೆ ನಮ್ಮ ಪುರೋಹಿತರು ರಾಜ ಅನ್ನೋ ಬಹು ವಲ್ಲಭ ಅಂದ್ಬಿಟ್ಟು ರಾಜನಿಗೆ ಅನೇಕ ಜನ ಹೆಂಗಸಿರುವಂಥವ್ರು. ಏನೇನು ಅನುಕೂಲ ಇದೆ ಆ ರೀತಿ ಎಲ್ಲ ಮಂತ್ರಿಗಳು ಕಟ್ಬಿಟ್ಟಿದ್ದಾರೆ. ಆ ಮಂತ್ರಿಗಳು ಕಟ್ಟಿದಾಗೆಲ್ಲ ಪುರೋಹಿತರಿಗೆ ರಾಜಗಳು ಬೇಕಾದಷ್ಟು ದುಡ್ಡು, ಕಾಸು, ಹಣ, ಇತ್ಯಾದಿಗಳು ಕೊಟ್ಟಿದ್ದಾರೆ. ಇಲ್ಲಿ ಈ ಕಾವ್ಯದಲ್ಲಿ ರಾಮ ರಾಜ್ಯಪಾಲ ಆಳ್ತಾ ಇದ್ದಾರೆ, 14 ವರ್ಷ ವನವಾಸದಲ್ಲಿದ್ದ. ವನವಾಸವನ್ನು ಮುಗಿಸ್ಕೊಂಡು ಈಗ ಬಂದಿದ್ದಾನೆ ಊರಿಗೆ. ಬಂದ ಮೇಲೆ ಏನ್ ಮಾಡ್ತಾ ಇದ್ದಾನೆ? ಅವನೇನು ರಾಜ್ಯಭಾರ ಮಾಡ್ತಾ ಇಲ್ಲ. ಮತ್ತೆ ಯಾರು ರಾಜ್ಯಭಾರ ಮಾಡ್ತಾ ಇರೋದು? ಅವನ ಹೆಸರಿನಲ್ಲಿ ಅವನ ತಮ್ಮ ಭರತ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಮತ್ತೆ ರಾಮ ಏನ್ ಮಾಡ್ತಾ ಇದ್ದಾನೆ? ರಾಮ ಬೆಳಗಿನ ಹೊತ್ತು ಪುರೋಹಿತರ ಜೊತೆ ಸೇರಿಕೊಂಡು ಎಂತೆಂಥದೋ ಕೆಲಸಕ್ಕೆ ಬರ್ತಕ್ಕ ಪುರಾಣ ಪುಣ್ಯ ಕಥೆಗಳಿಗೆ ಕಾಲ ಕಳೀತಾ ಇದ್ದಾನೆ. ಆಮೇಲೆ ಮಧ್ಯಾಹ್ನ ಏನ್ ಮಾಡ್ತಾನೆ? ಎಲ್ಲ ಮುಗಿದ ಮೇಲೆ ಅವನು ಸೀತೆಯ ಜೊತೆ ಸೇರಿಕೊಂಡು ಸೀತಮಾದಾಯ ಬಹುಭ್ಯಂ ಮಧುಮೈರೇಯಕಂ ಅಂತ ಮೈರೇಯಕಂಬ ಹೆಂಡವನ್ನ ಸೀತೆಗೂ ಕುಡಿಸಿ, ತಾನೂ ಕುಡಿಸಿ.
ಇನ್ನು ಕಳೆದ ತಿಂಗಳ 16ರಂದು ಮೈಸೂರಿನಲ್ಲಿ ಭಗವದ್ಗೀತೆ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಭಗವಾನ್ ಅವರು ಕೊಟ್ಟಿದ್ರು. ಬನ್ನಿ ಅವತ್ತೇನು ಹೇಳಿದ್ರು ಕೇಳೋಣ. ಭಗವದ್ಗೀತೆ ರಾಷ್ಟ್ರೀಯ ಗ್ರಂಥ ಆಗಬೇಕು ಎನ್ನುವ ಮಾತಿನ ಬಗ್ಗೆ ಚರ್ಚೆಗೆ ಪ್ರಾರಂಭ ಮಾಡಿದೆ. ಉದ್ದೇಶ ಏನು ಅಂತ ಅಂದರೆ, ಭಗವದ್ಗೀತೆಯಲ್ಲಿ ಸಮಾನತೆ ಇಲ್ಲ, ಮಾನವೀಯತೆ ಇಲ್ಲ, ವೈಚಾರಿಕತೆ ಇಲ್ಲ, ಹೃದಯವಂತಿಕೆ ಇಲ್ಲ. ಅಲ್ಲಿ ತುಂಬಿರುವುದೆಲ್ಲ ಅಸಮಾನತೆ. 198 ಭಾಗದ ಜನರಿಗೆ ವಿರುದ್ಧವಾಗಿರ್ತಕ್ಕಂಥ, ಹೀಗೆ ಅವಮಾನ ಮಾಡುವಂತಹ ಈ ಭಗವದ್ಗೀತೆಯನ್ನು ನಾವು ರಾಷ್ಟ್ರೀಯ ಧರ್ಮಗ್ರಂಥ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಇದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಯಾವಾಗ ಈ ಮಾತುಗಳು ಹೇಳ್ತಿರೋ, ಪಾಪಿಗಳು ಅಂದ ಕೂಡಲೇ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳು ಅವನಿಗೆ ಎಟ್ಕೋದೇ ಇಲ್ಲ, ಪಾಪಿಗಳಿಗೆ ಪ್ರವೇಶನೇ ಇಲ್ಲ. ಯಾವುದೋ ನೀವು ಯೋಗ ಹೇಳ್ತೀರಿ, ಜ್ಞಾನ ಹೇಳ್ತೀರಿ, ಅವಾಗ ಯಾವುದಕ್ಕೂ ಅವಕಾಶ. ಎಸ್, ಪ್ರೊಫೆಸರ್ ಭಗವಾನ್ ಈ ರೀತಿಯ ಒಂದು ಹೇಳಿಕೆಯನ್ನು ಕಳೆದ ತಿಂಗಳು 16ನೇ ತಾರೀಕು ಮೈಸೂರಿನಲ್ಲಿ ಕೊಟ್ಟಿದ್ದರು. ರಾಮ ಏಕಪತ್ನಿ ವ್ರತಸ್ಥ ಅಲ್ಲ ಅನ್ನುವಂಥದ್ದು ಮಾತನ್ನು ಇವತ್ತು ದಾವಣಗೆರೆಯಲ್ಲಿ ನಡೆದಂಥ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹೇಳಿದ್ದಾರೆ. ವಾಲ್ಮೀಕಿ ರಾಮಾಯಣದ ಬಗ್ಗೆನೇ ಉಲ್ಲೇಖಿಸಿ ಅವರೊಂದು ಮಾತನ್ನು ಹೇಳಿರುವಂಥದ್ದು. ಶ್ರೀರಾಮ ಹಾಗೂ ಸೀತೆ ಏನು ಭರತ ಆಳ್ವಿಕೆಯನ್ನು ಮಾಡಿದ ನಂತರ, ಅಂದರೆ 14 ವರ್ಷ ವನವಾಸಗಳ ನಂತರ ಯಾವಾಗ ರಾಜ್ಯಕ್ಕೆ ಮರಳಿ ವಾಪಸ್ ಬರ್ತಾರೋ, ನಂತರ ರಾಜನಾಗಿ ಮುಂದುವರಿತಾ ಇದ್ದವನು ಭರತನ ಆಳ್ವಿಕೆ ಇತ್ತು. ಆ ಸಂದರ್ಭದಲ್ಲಿ ಬೆಳಗ್ಗೆ ಹೊತ್ತು ಪುರೋಹಿತರ ಜೊತೆ ಕಾಲಹರಣ ಮಾಡ್ತಾ ಇದ್ದಂಥ ರಾಮ, ನಂತರ ಮಧ್ಯೆ ಮೈರೇಖಾ ಎನ್ನುವಂತಹ ಹೆಂಡವನ್ನು ತಾನೂ ಕೂಡ ಕುಡಿತಾ ಇದ್ದ, ಹಾಗೆಯೇ ಸೀತೆಗೂ ಕೂಡ ಕುಡಿಸ್ತಾ ಇದ್ದ ಅಂತ ಒಂದು ಮಾತನ್ನು ಹೇಳ್ತಾರೆ. ಇದು ನಾನು ಹೇಳ್ತಾ ಇರೋದಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ ಅನ್ನುವಂಥದ್ದು ಮಾತನ್ನು ಕೂಡ ಹೇಳ್ತಾರೆ. ಏನೇ ಆದರೂ ಕೂಡ ಈ ಒಂದು ವಿವಾದಾತ್ಮಕ ಹೇಳಿಕೆ ಯಾವ ತಿರುವನ್ನು ಕೂಡ ಪಡ್ಕೊಳ್ಳುತ್ತೋ ಮುಂದೆ ಅನ್ನೋದನ್ನು ಕಾದು ನೋಡಬೇಕು. ಯಾಕೆಂದರೆ ಶ್ರೀರಾಮ ಅಂದರೆ ಇತ್ತೀಚಿನ, ಅಂದರೆ ಇಲ್ಲಿವರೆಗೂ ಇದ್ದಂಥ ಅನೇಕ ಇತಿಹಾಸಗಳು, ಪುರಾಣಗಳು ಹೇಳುವಂಥ ಪ್ರಕಾರ ರಾಮ ಏಕಪತ್ನಿ ವ್ರತಸ್ಥ, 14 ವರ್ಷ ಕಾಡಿಗೆ ಹೋದ ನಂತರ ಸಾಕಷ್ಟು ಆದರ್ಶ ಪುರುಷ ಅಂತ ಕೂಡ ಎಲ್ಲೆಡೆ ಕಡೆ ಕೂಡ ಬಿಂಬಿಸ್ಕೊಂಡಿರುವಂಥದ್ದು, ಸಾಕಷ್ಟು ಆದರ್ಶ ಪುರುಷನಂತೆ ಎಲ್ಲರೂ ಕೂಡ ಭಾವಿಸಿರುವಂಥದ್ದು. ಆದರೆ ಇತ್ತೀಚಿನ ಕೆಲವು ಹೇಳಿಕೆಗಳು ದ್ವಂದ್ವ ಅರ್ಥಗಳನ್ನು, ದ್ವಂದ್ವ ನಿಲುವುಗಳನ್ನು ಕೂಡ ತಾಳ್ತಾ ಇದ್ದಾರೆ. ಇದು ಮುಂದೆ ಯಾವ ರೀತಿಯ ಒಂದು ತಿರುವುಗಳಿಗೆ ಎಡೆ ಮಾಡಿಕೊಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಆಧಾರ ಇದೆ. ಅದಕ್ಕೆ ನಮ್ಮ ಪುರೋಹಿತರು ರಾಜ ನಾವು ಬಹುವಲ್ಲಭ ಅಂದ್ಬಿಟ್ಟು ರಾಜನಿಗೆ ಅನೇಕ ಜನ ಹೇಳ್ತಿರೋ, ಪಾಪಿಗಳು ಅಂದ ಕೂಡಲೇ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳು ಅವನಿಗೆ ಎಟ್ಕೋದೇ ಇಲ್ಲ, ಪಾಪಿಗಳಿಗೆ ಪ್ರವೇಶನೇ ಇಲ್ಲ. ಯಾವುದೋ ನೀವು ಯೋಗ ಹೇಳ್ತೀರಿ, ಜ್ಞಾನ ಹೇಳ್ತೀರಿ, ಅವಾಗ ಯಾವುದಕ್ಕೂ ಶ್ರೀರಾಮ ಏಕಪತ್ನಿ ವ್ರತಸ್ಥ ಅನ್ನೋದಕ್ಕೆ ಆಧಾರ ಇದೆ. ಅದಕ್ಕೆ ನಮ್ಮ ಪುರೋಹಿತರು ರಾಜ ನಾವು ಬಹುವಲ್ಲಭ ಅಂದ್ಬಿಟ್ಟು ರಾಜನಿಗೆ ಅನೇಕ ಜನ ಹೆಂಗತಿರುವಂಥದ್ದು. ಏನೇನು ಅನುಕೂಲ ಇದೆ ಆ ರೀತಿ ಎಲ್ಲ ಮಂತ್ರಿಗಳು ಕಟ್ಬಿಟ್ಟಿದ್ದಾರೆ. ಆ ಮಂತ್ರಿಗಳು ಕಟ್ಟಿದಾಗೆಲ್ಲ ಪುರೋಹಿತರಿಗೆ ರಾಜಗಳು ಬೇಕಾದಷ್ಟು ದುಡ್ಡು, ಕಾಸು, ಹಣ ಇತ್ಯಾದಿಗಳು ಕೊಟ್ಟಿದ್ದಾರೆ. ಶ್ರೀರಾಮ ಏಕಪತ್ನಿ ವ್ರತಸ್ಥ ಅನ್ನೋದಕ್ಕೆ ಆಧಾರ ಇದೆ. ಅದಕ್ಕೆ ನಮ್ಮ ಪುರೋಹಿತರು ರಾಜ ನಾವು ಬಹುವಲ್ಲಭ ಅಂದ್ಬಿಟ್ಟು ರಾಜನಿಗೆ ಅನೇಕ ಜನ ಹೆಂಗತಿರುವಂಥದ್ದು. ಏನೇನು ಅನುಕೂಲ ಇದೆ ಆ ರೀತಿ ಎಲ್ಲ ಮಂತ್ರಿಗಳು ಕಟ್ಬಿಟ್ಟಿದ್ದಾರೆ. ಆ ಮಂತ್ರಿಗಳು ಕಟ್ಟಿದಾಗೆಲ್ಲ ಪುರೋಹಿತರಿಗೆ ರಾಜಗಳು ಬೇಕಾದಷ್ಟು ದುಡ್ಡು, ಕಾಸು, ಹಣ ಇತ್ಯಾದಿಗಳು ಕೊಟ್ಟಿದ್ದಾರೆ. ಭಗವದ್ಗೀತೆ ರಾಷ್ಟ್ರೀಯ ಗ್ರಂಥ ಆಗಬೇಕು ಎನ್ನುವ ಮಾತಿನ ಬಗ್ಗೆ ಚರ್ಚೆಗೆ ಪ್ರಾರಂಭ ಮಾಡಿದೆ. ಉದ್ದೇಶ ಏನು ಅಂತ ಅಂದರೆ, ಭಗವದ್ಗೀತೆಯಲ್ಲಿ ಸಮಾನತೆ ಇಲ್ಲ, ಮಾನವೀಯತೆ ಇಲ್ಲ, ವೈಚಾರಿಕತೆ ಇಲ್ಲ, ಹೃದಯವಂತಿಕೆ ಇಲ್ಲ. ಅಲ್ಲಿ ತುಂಬಿರುವುದೆಲ್ಲ ಅಸಮಾನತೆ. 198 ಭಾಗದ ಜನರಿಗೆ ವಿರುದ್ಧವಾಗಿರ್ತಕ್ಕಂಥ, ಹೀಗೆ ಅವಮಾನ ಮಾಡುವಂತಹ ಈ ಭಗವದ್ಗೀತೆಯನ್ನು ನಾವು ರಾಷ್ಟ್ರೀಯ ಧರ್ಮಗ್ರಂಥ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಇದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಯಾವಾಗ ಈ ಮಾತುಗಳು ಹೇಳ್ತಿರೋ, ಪಾಪಿಗಳು ಅಂದ ಕೂಡಲೇ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳು ಅವನಿಗೆ ಎಟ್ಕೋದೇ ಇಲ್ಲ, ಪಾಪಿಗಳಿಗೆ ಪ್ರವೇಶನೇ ಇಲ್ಲ. ಯಾವುದೋ ನೀವು ಯೋಗ ಹೇಳ್ತೀರಿ, ಜ್ಞಾನ ಹೇಳ್ತೀರಿ, ಅವಾಗ ಯಾವುದಕ್ಕೂ ಎಸ್